ದಿಸ್ ಇಸ್ ವಿಜೇತ. ಎಲ್ಲರೂ ತಮ್ಮ ಮನಸ್ಸಿನಲ್ಲಿ ಒಂದು ಯೋಚನೆಗಳಿರುತ್ತೆ, ಒಳ್ಳೆ ಮಾತುಗಳಿರುತ್ತೆ, ಒಳ್ಳೆ ಥಾಟ್ಸ್ಗಳಿರುತ್ತೆ. ಅವೇ ಹೊರಗೆ ಬಂದರೆ ಎಷ್ಟೋ ಜನಕ್ಕೆ ಧೈರ್ಯ ತುಂಬುತ್ತೆ, ಎಷ್ಟೋ ಜನ ಮನಸ್ಸಿಗೆ ಸಾಂತ್ವನ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ, ತಮ್ಮ ಗೋಲ್ಸ್ ಅಚೀವ್ ಮಾಡ್ಕೊಳ್ಳೋಕ್ಕೆ ಒಂದು ದಾರಿ ಆಗುತ್ತೆ. ಆ ಒಂದು ಥಾಟ್ಸಿಂದಲೇ ಬಂದಿರೋದು ಈ ವಿಜೇತಾಸ್ ಥಾಟ್ಸ್. ಇದು ನನ್ನ ಮನಸ್ಸಿನ ಮಾತುಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಹೊಸದಾಗಿ ಒಂದು ಟಾಪಿಕ್ ಬಗ್ಗೆ ಬರ್ತಿರೋದು ಕನಸುಗಳ ಬಗ್ಗೆ. ಎಲ್ಲರಿಗೂ ತಮ್ಮ ಕನಸುಗಳು ಅಂತ ಇರ್ತವೆ, ಏನೋ ಸಾಧಿಸಬೇಕು, ಏನೋ ಅಚೀವ್ಮೆಂಟ್ ಮಾಡಬೇಕು, ಈ ಥರ ಇನ್ವೆಂಟ್ ಮಾಡಬೇಕು ಅನ್ನೋದು. ಬಟ್ ಒಂದೇ ಥರ ಕನಸಂತೂ ಎಲ್ಲ ಪರ್ಸನ್ಸ್ಗೂ ಇರೋದಿಲ್ಲ. ನೀನು ಓದಿದ್ವಾ, ಉದ್ಯೋಗ ಮಾಡಿದ್ವಾ, ಸೆಟ್ಲ್ ಆದ್ವಾ, ಅಷ್ಟೇ. ಆ ಥರ ಇರೋದಿಲ್ಲ ಎಲ್ಲರೂ ಕನಸು. ಏನೋ ವಿಧ ಒಂದು ಕನಸುಗಳಿರುತ್ತೆ. ಆ ಕನಸು ನನಸು ಮಾಡೋಕ್ಕಿಂತ ಮುಂಚೆನೇ ಅವ್ರು ಫಸ್ಟ್ ಏನು ಯೋಚನೆ ಮಾಡ್ತಾರೆ, ಅರೆ ಈ ಥರ ಕನಸು ಕಂಡಿದ್ದೀನಿ, ಇದು ನಮ್ಮ ಅಪ್ಪ ಅಮ್ಮ ಇದನ್ನು ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ, ಸೊಸೈಟಿ ಏನು ಅಕ್ಸೆಪ್ಟ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಅವರೇ ಥಿಂಕ್ ಮಾಡ್ತಾರೆ. ಈ ಸೊಸೈಟಿಯವರು ಏನಂತಾರೆ ಅಂದರೆ, ನೀನೇನು ಕನಸ್ಕೊಂಡು ಇದನ್ನು ಸಾಧಿಸ್ತೀಯಾ, ಇದನ್ನು ಆಗೋ ಮಾತಲ್ಲ ಅನ್ನೋ ರೀತಿ ಅವರೇ ಯೋಚನೆ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ ಈ ಥರ ಅಂತಾರೇನೋ ಅಂತ ಭಯ ಪಡ್ಕೊಂಡು ಆ ಕನಸನ್ನ ಅಲ್ಲೇ ಡ್ರಾಪ್ಔಟ್ ಮಾಡಿಬಿಡ್ತಾರೆ. ಈ ಥರ ಅಲ್ಲಾದಂಗೆ ನಿಮ್ಮ ಕನಸಿನ ಮೇಲೆ ನೀವು ಈ ಕನಸು ನನಸು ಮಾಡೋಕ್ಕೆ ಅಂದರೆ ಏನೇನು ಬೇಕು, ಏನೇನಿಲ್ಲ, ಯಾವ ಥರ ನಾವು ಮೆಂಟಲಿ ಪ್ರಿಪೇರ್ ಆಗಬೇಕು ಅಂತ ಇಟ್ಕೋಬೇಕು. ಅದಷ್ಟೇ ಅಲ್ಲ, ಅದೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಕನಸುಗಳ ಮೇಲೆ ನೀವು ದೃಢ ನಂಬಿಕೆ ಇಟ್ಕೋಬೇಕು. ನಿಮ್ಮ ಮೇಲೆ ನೀವು ದೃಢ ನಂಬಿಕೆ ಇಟ್ಕೊಂಡು ಫಸ್ಟ್ ನೀವು ಹೆಜ್ಜೆ ಹಾಕಿದಲ್ಲಿ, ನಾವು ಯಾವುದೇ ಆಗಲಿ ಒಂದು ಕನಸಾಗಲಿ ಒಂದು ಹೆಜ್ಜೆ ಹಾಕೋ ಮುಂದೆ ಫಸ್ಟು ನಮ್ಗೆ ಡಿಫಿಕಲ್ಟೀಸ್ ಕಾಣೋದೇ ಸಹಜ. ಫಸ್ಟ್ ಒಂದು ಹೆಜ್ಜೆ ಹಾಕೋ ಮುಂದೆ ಭಾಳ ಡಿಫಿಕಲ್ಟೀಸ್ ಬರ್ತಿರ್ತವೆ. ಇಷ್ಟು ಈ ಡಿಫಿಕಲ್ಟೀಸ್ ಬಂತಲ್ಲ, ಈ ಡ್ರಾಪ್ಔಟ್ ಮಾಡಿಬಿಡೋಣ ನಾವು ಅನ್ನೋ ರೀತಿಗೆ ಬರ್ತಿರ್ತವೆ. ಆದರೂ ಕೂಡ ನಾವು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಒಂದು ಹೆಜ್ಜೆ ಮುಂದಕ್ಕೆ ಇಡಬೇಕು. ಹಿಂಗೆ ಫಸ್ಟ್ ಹೆಜ್ಜೆ ನಾವು ಮುಂದಕ್ಕೆ ಇಟ್ಟಲ್ಲಿ ಸೆಕೆಂಡ್ ಹೆಜ್ಜೆ ಸುಲಭವಾಗಿ ಮುಂದಕ್ಕೆ ಇಡ್ಲಿಕ್ಕೆ ಆಗುತ್ತೆ. ಫಸ್ಟ್ ಹೆಜ್ಜೆನಷ್ಟು ತ್ರಾಸಾಗೋದಿಲ್ಲ. ಅದೇ ಥರ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋದಾಗೆಲ್ಲ ನಾವು ಸಾಫ್ಟ್ ರನ್ನಿಂಗಾಗಿ ಹೋಗ್ಬಿಡ್ತದೆ. ಆಮೇಲೆ ಇಷ್ಟು ಹಿಂದಕ್ಕೆ ತಿರುಗಿ ನೋಡಿದಾಗ ನಾವು ನೂರಾರು ಗಟ್ಟಲೆ ಹೆಜ್ಜೆ ಮುಂದಕ್ಕೆ ಇಟ್ಟಿರ್ತೀವಿ, ಕೆಲವೊಬ್ಬರ ಸಾವಿರಾರು ಹೆಜ್ಜೆ ಮುಂದಕ್ಕೆ ಇಟ್ಬಿಟ್ಟಿರ್ತಾರೆ. ಹೀಗೆ ಒಂದೊಂದೇ ಹೆಜ್ಜೆ ನಮ್ಮ ಕನಸುಗಳಿಗೆ ಹತ್ತಿರ ಹಾಕ್ಕೊಂತ ಹೋಗ್ತಾನೇ ಇರುತ್ತೆ. ಅದೇ ಥರ ನಾವು ಹೆಜ್ಜೆ ಒಂದು ಇಡೋದನ್ನು ಹಾಕಿ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಿಮ್ಮ ಕನಸುಗಳ ಮೇಲೆ ಹೆಜ್ಜೆ ಇಟ್ಕೊತ ಹೋಗಿ. ಧನ್ಯವಾದಗಳು.